ಸಿದ್ದರಾಮಯ್ಯ ಬಾಪ್ಪ ನೀನು ಚಾಮುಂಡಮ್ಮನ ಊರವನ್ ತಾನೆ, ನಾನು ಡಿ.ಕೆ. ಶಿವಕುಮಾರ್ ನಾನು 30 ತಿಂಗಳು ಅಂತ ನಾವಿಬ್ಬರು ಯಾವ ಮಾತುಕತೆನೂ ಆಗಿಲ್ಲ, ನಾನೇ 5 ವರ್ಷ ಅಂದಲ್ಲ. ಬಾ ಮತ್ತೆ ಹೇಳು ದೇವ್ರ ಹತ್ರ, ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗ್ಲೇಬೇಕು. ಯಾಕೆಂತಂದ್ರೆ ಕಟ್ಟರ್ ಕಾಂಗ್ರೆಸ್ಸಿಗ ಅಧಿಕಾರದ ಹಪಾಪಿ ನಿನ್ಗಷ್ಟೇ. ಯಾರಿಗೆ ಆದ್ರೂ ಕೂಡ ಮನುಷ್ಯ ಅನ್ಸ್ಕೊಂಡವನಿಗೆ, ಒಬ್ಬ ನೈಜ ರಾಜಕಾರಣಿ ಅಂತಂದವನಿಗೆ ಅವನ ಮನಸ್ಸಿಗೆ ಇವೆಲ್ಲ ಯೋಚನೆ ಮಾಡಬೇಕಪ್ಪ, ನಾನು ಮಾಡಬೇಕು. ಮತ್ತೆ ಹೇಳಿ, ಮತ್ತೆ ಸಿದ್ದರಾಮಯ್ಯ ಬಾಪ್ಪ ನೀನು ಚಾಮುಂಡಮ್ಮನ ಊರವನ್ ತಾನೆ, ಬಾ ಅಲ್ಲಿ ನಾನು ಮಾತು ಕೊಟ್ಟಿಲ್ಲ ಅಂತ ಹೇಳು. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು, ನಾನು ಡಿ.ಕೆ. ಶಿವಕುಮಾರ್ ನಾನು 30 ತಿಂಗಳು ಅಂತ ನಾವಿಬ್ಬರು ಯಾವ ಮಾತುಕತೆನೂ ಆಗಿಲ್ಲ, ನಾನೇ 5 ವರ್ಷ ಅಂದಲ್ಲ. ಬಾ ಮತ್ತೆ ಹೇಳು ದೇವ್ರ ಹತ್ರ, ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗಲೇಬೇಕು. ಯಾಕೆಂತಂದರೆ ಕಟ್ಟರ್ ಕಾಂಗ್ರೆಸ್ಸಿಗ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ. ನಿಮಗೆ ಕಾಂಗ್ರೆಸ್ ಮೇಲೂ ನಿಷ್ಠೆ ಇಲ್ಲ ಸಿದ್ದರಾಮಯ್ಯ, ಕಾಂಗ್ರೆಸ್ ಮೇಲೂ ನಿಷ್ಠೆ ಇಲ್ಲ. ಅಧಿಕಾರದ ಹಪಾಪಿ ನಿನ್ಗಷ್ಟೇ. ಕಾಂಗ್ರೆಸ್ಸು ಇಲ್ಲ, JDS ಇಲ್ಲ, ಯಾವುದೂ ಇಲ್ಲ. ಅಧಿಕಾರದ ಹಪಾಪಿ. ಅಧಿಕಾರ ಕೊಡ್ರಿ, ಯಾರ ಜೊತೆಗಾರು ಬರ್ತೀನಿ ನಾನು, ಯಾರ ಜೊತೆಗಾರು ಬರ್ತೀನಿ. ಯಾಕೆಂದರೆ ಕಾಂಗ್ರೆಸ್ಸಿಂದ ಉದ್ದಕ್ಕೂ ನೀನು BJPಗೆ ಸಹಾಯ ಮಾಡ್ತವೆ. ಇವತ್ತಿಗೂ ಇಲ್ಲಿ ವರ್ಣದಲ್ಲಿ ಯಾರು ಸಹಾಯದಿಂದ ಗೆದ್ರಿ? ಇದೇ ಯಡಿಯೂರಪ್ಪನವರು. ಅವ್ರ ಶಿಷ್ಯ ಯಾರೋ ನಿಂತುಬಿಟ್ಟಿದ್ದ, ಸ್ವಾಮಿಗಳ ಶಿಷ್ಯ ಕಾಪುನ ತಣ್ಣಗೆ ಮಾಡಿಸಿದ್ದಿಲ್ಲಿ. ಸುತ್ತೂರು ಸ್ವಾಮಿಗಳ ಪಾದ ಹಿಡಿದ ಮೇಲೆ ತಣ್ಣಗಾಯ್ತದ್ದು. ಯಾವ ಮಠಾಧಿಪತಿ ಅಂದಿ. ಅಲ್ಲಿ ಹೋಗಿ ಇದ್ರ ನೀ ಬೈ ಎಲೆಕ್ಷನಲ್ಲಿ ನಾನೇ ಕರ್ಕೊಂಡು ಹೋಗಿದ್ದೆ. ನೀನು ಉಡುಪಿಗೆ ಹೋಗಿ ಅಲ್ಲಿ ಉಡುಪಿ ಸ್ವಾಮಿಗಳ ಪಾದ ಹಿಡಿದೆ ನೀನು. ಹೊರಗಡೆ ಒಂಥರ, ಒಳಗಡೆ ಒಂಥರ. ನೀವು ಡಬಲ್ ಎಂಥ ಡಬಲ್ ಮೀ ಎಂಥದ್ದು ಹೇಳ್ತಾರೆ. ಹಾಗಾಗಿ ಡಬಲ್ ಸ್ಟ್ಯಾಂಡರು. ಹಾಗಾಗಿ ದಯವಿಟ್ಟು ಸಿದ್ದರಾಮಯ್ಯನವರೇ ಗೌರವಯುತವಾಗಿ, ನಾ ಹೇಳಿದ್ದೀನಿ, ಬೇಕಾದ್ರೆ ಹೇಳಿದ್ದೀನಲ್ಲ, ಪುಣ್ಯಕೋಟಿಯ ನಾಡಿದು, ಕೊಟ್ಟ ಮಾತಿಗೆ ತಪ್ಪಲಾರೆ. ಪುಣ್ಯಕೋಟಿಯ ನಾಡಿದು ರೀ. ಯತೀಂದ್ರ ಅವರು MLC ಅವರು ಸಿದ್ದರಾಮಯ್ಯನವ್ರ ಮಕ್ಕಳು. ಅವರು ಈಗ ನೋಡಿ, ಎಲ್ಲ ಸ್ವಾಮಿಗಳು ಈಚೆ ಬಂದಿದ್ದಾರೆ, ಕೆಲವು ಸ್ವಾಮಿಗಳು. ಆದರೆ ಪರ್ಟಿಕ್ಯುಲರ್ ಆಗಿ ಇವರು ಯತೀಂದ್ರ ಅವರು ನಮ್ಮ ನಿರ್ಮಲಾನಂದ ಸ್ವಾಮಿಗಳು, ಆದಿಚುಂಚನಗಿರಿ ಧರ್ಮಪೀಠದ ಧರ್ಮಾಧಿಕಾರಿಗಳು, ಅವ್ರ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಕ್ಕಂಥದ್ದನ್ನ ನಾವ್ಯಾರೂ ಸಹಿಸ್ಲಿಕ್ಕಾಗಲ್ಲ. ನೋ ಅಲ್ಲ. ಕಾಗಿನೆಲೆ ಪೀಠದವರು ಮಾತಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು ಸುಮಾರು 4-5 ಜನ ಸ್ವಾಮಿಗಳು ಮಾತಾಡಿದ್ದಾರೆ. ಅಂಥದ್ರಲ್ಲಿ ಯತೀಂದ್ರ ಅವರು ವೈ ಹಿ ಟಾರ್ಗೆಟೆಡ್ ನಿರ್ಮಲಾನಂದ ಸ್ವಾಮಿ? ಇಟ್ಸ್ ನಾಟ್ ಫೇರ್. ಪಾಪ ಯುವಕ ಇದ್ದೀಯಪ್ಪ ನೀನು. ಮತ್ತು ಈಗೇನಪ್ಪ ಅಂದರೆ ಸಿದ್ದರಾಮಯ್ಯನ ಪರವಾಗಿ ಅವರೊಬ್ಬರೇ ಬ್ಯಾಟ್ ಮಾಡ್ತಾ ಇರೋದು ಮಗ. ಮತ್ತು ಈಗೇನಾಗಿದೆ, ಎಲ್ಲ ವಿಷಮ ಪರಿಸ್ಥಿತಿಗಳಿಗೆ ಸಿದ್ದರಾಮಯ್ಯನವರೇ ನೇರ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಭಾಳ ದುರ್ದೈವ. ಇದು ದುರ್ದೈವ.